हरिः ओम् सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ओम शांति शांति शांति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे एकादश सूत्रैरुपनिबद्धेऽस्मिन् सप्तदशे अंशाधिकरणे तदुपनिबद्धं प्रथमं सूत्रं द्विवारं पठित्वा सूत्रार्थं तदवशिष्टभाष्यभागं च यथानुग्रहं विचारयामः। इदं सूत्रं पादादितः त्रयश्चत्वारिंशं सूत्रं सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं त्रयश्चत्वारिंशं सूत्रं तद्भाष्यभागं च यथाचार्यानुग्रहं विचारयामः। ओम यदीयवाक् सूर्यरुचिप्रणाशितो हृदन्धकारो नमतामशेषतः महात्मनः शिष्यहिते सदारतान् नमामि तान् शङ्करपूज्यदेशिकान्।
ಓಂ ಯದೀಯವಾಕ್ ಸೂರ್ಯರುಚಿಪ್ರಣಾಶಿತೋ ಹೃದಂಧಕಾರೋ ನಮತಾಮಶೇಷತಃ ಮಹಾತ್ಮನಃ ಶಿಷ್ಯಹಿತೆ ಸದಾರತಾನ್ ನಮಾಮಿ ತಾನ್ ಶಂಕರಪೂಜ್ಯದೇಶಿಕಾನ್ ನಮಾಮಿ ತಾನ್ ಶಂಕರಪೂಜ್ಯದೇಶಿಕಾನ್. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಈ ದಿನ ಮಕರ ಸಂಕ್ರಮಣ. ಸೂರ್ಯನು ಧನು ರಾಶಿಯನ್ನು ಬಿಟ್ಟು ಮಕರ ರಾಶಿಯನ್ನು ಪ್ರವೇಶ ಮಾಡತಕ್ಕಂತಹ ಪರ್ವಕಾಲ. ಇದನ್ನು ಉತ್ತರಾಯಣ ಪುಣ್ಯಕಾಲ ಅಂತ ಕೂಡ ಹೇಳ್ತಾರೆ. ಉತ್ತರಾಯಣ ಕಾಲ, ಉತ್ತರಾಯಣ ಮಾರ್ಗ, ಉತ್ತರಾಯಣ ಪಥ. ಆ ಪಥದಲ್ಲಿ ಸೂರ್ಯ ಈ ದಿನದಿಂದ ಚಲಿಸ್ತಾನೆ. ಇದುವರ ತನಕ ಏನು ಮಾಡ್ತಾ ಇದ್ದ? ಈ ದಕ್ಷಿಣ ಆ ಒಂದು ಅಯನದಲ್ಲಿ ಅವನು ಚಲಿಸ್ತಾ ಇದ್ದ. ಈಗ ಆ ಗತಿಯನ್ನು ಬಿಟ್ಟು ಅದಕ್ಕೆ ವಿರುದ್ಧ ಗತಿಯಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಬರ್ತಾ ಇದ್ದ. ದಕ್ಷಿಣ ಅಯನ, ಅಯನ ಅಂದ್ರೆ ಮಾರ್ಗ. ದಕ್ಷಿಣಾಭಿಮುಖವಾಗಿ ಹೊರಟಿದ್ದ ಯಾತ್ರೆ. ಈ ದಿವಸ ಏನು ಮಾಡ್ದ? ಆ ದಕ್ಷಿಣಾಭಿಮುಖವಾಗಿರ್ತಕ್ಕಂತಹ ತನ್ನ ಯಾತ್ರೆಯನ್ನು ನಿಲ್ಲಿಸಿ ಏನು ಮಾಡ್ದ? ಹಿಂತಿರುಗಿ ಉತ್ತರಾಯಣ ಪಥದಲ್ಲಿ ಸಂಚರಿಸ್ತಾ ಇದ್ದಾನೆ ಇವತ್ತಿನ ದಿವಸದಿಂದ. ಈ ದಿವಸದಿಂದ ಅವನಿಗೆ ಉತ್ತರಾಯಣ ಮಾರ್ಗ, ಉತ್ತರಾಭಿಮುಖವಾಗಿ ಅವನ ಸಂಚಾರ. ಇದು ಈ ನಮ್ಮ ಒಂದು ಧಾರ್ಮಿಕವಾಗಿ ನಾವು ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ಇದು ಪರ್ವಕಾಲ ಅಂತ ಹೇಳ್ತಾರೆ. ಈ ದಿನ ಬೇಕಾದಷ್ಟು ಅನುಷ್ಠಾನಗಳು ಅದೆಲ್ಲ ಮಾಡ್ತಾರೆ, ಅವೆಲ್ಲ ಸರಿ. ಆದರೆ ನಮ್ಮ ಈ ವೇದಾಂತದ ಪ್ರಕಾರ ನೋಡಿದಾಗ, ಅಥವಾ ಈ ದಿನದ ಒಂದು ವಿಜ್ಞಾನ ಆ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಎಲ್ಲ ಏನು ವಿಚಿತ್ರ ಪ್ರಶ್ನೆ ಮಾಡ್ತಾರೆ. ಏನ್ರಿ ಸೂರ್ಯ ಹೋಗೋದು ಅಂದ್ರೇನು? ಉತ್ತರಾಯಣ ಮಾರ್ಗ ಅಂದ್ರೇನು? ದಕ್ಷಿಣಾಯನ ಮಾರ್ಗ ಅಂದ್ರೇನು? ಇದುವರ ತನಕ ದಕ್ಷಿಣಾಯನ ಮಾರ್ಗದಲ್ಲಿ ಚಲಿಸ್ತಾ ಇದ್ದಂತೆ ಈ ಉತ್ತರಾಯಣ ಮಾರ್ಗದಲ್ಲಿ ಚಲಿಸ್ಬಿಟ್ನಂತೆ. ಹೇಗೆ ಸೂರ್ಯನಿಗೆ ಎಲ್ಲಾದರೂ ಕೂಡ ಚಲನೆ ಅಂತಕ್ಕಂಥದ್ದು ಇದೆಯಾ? ಏನು ಯಾರೋ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಈ ಥರ ನಂಬ್ಕೊಂಡಿದ್ರು, ಅವರು ಬರೆದ್ರು. ಅದನ್ನು ಇವತ್ತು ನಾವು ಯಾಕೆ ಅನುಷ್ಠಾನ ಮಾಡಬೇಕು, ಅನುಸಂಧಾನ ಮಾಡಬೇಕು? ಎಲ್ಲಾದರೂ ಸೂರ್ಯನಿಗೆ ಚಲನೆ ಉಂಟಾ? ಏನರ್ಥ ಏನು? ಉತ್ತರಾಯಣ ಪಥದಲ್ಲಿ ಹೋಗ್ತಾನೆ, ದಕ್ಷಿಣಾಯನ ಪಥದಲ್ಲಿ ಹೋಗ್ತಾನೆ, ಏನರ್ಥ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಕೆಲವರು ಅದನ್ನು ಮಾಡೋದೇ ಇಲ್ಲ. ಅಯ್ಯೋ ಎಂತ ಬೆಟ್ಟರೆ, ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಅದಲ್ಲ. ನೋಡಿ, ನಮ್ಮ ಪೂರ್ವಜರು ಏನು ಹೇಳ್ತಾ ಇದ್ರೂ ಕೂಡ, ಅಥವಾ ಏನು ಹೇಳಿದ್ದರೂ ಕೂಡ ಅದಕ್ಕೊಂದು ಅರ್ಥ ಅಂತಕ್ಕಂಥದ್ದು ಇದ್ದೇ ಇದೆ. ಆದರೆ ಏನು ಮಾಡಿದ್ರು? ಅವರು ಒಂದೊಂದು ಮಾರ್ಗವನ್ನು ಅನುಸರಿಸಿದ್ರು. ಏನು ಆ ಅರ್ಥ ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಎಲ್ರಿಗೂ ತಿಳಿಯಬಾರದು. ಯಾರಿಗೆ ಅದರಲ್ಲಿ ಆಸಕ್ತಿ ಇದೆಯೋ, ಅದರಲ್ಲಿ ಮನಸ್ಸಿದೆಯೋ, ಅದರಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಮಾತ್ರ ತಿಳಿಯಬೇಕು ಅಷ್ಟೇ. ಅದು ಸರಿಯಾದ ಮಾರ್ಗ. ನೋಡಿ, ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಅವ್ರನ್ನ ಪ್ರವೇಶ ಮಾಡಿಸೋಕೆ ನಾವು ಬಿಡಬೇಕು, ಪ್ರವೇಶ ಮಾಡಿಸ್ಬೇಕು ಅವ್ರನ್ನ. ಹೌದು ತಾನೆ? ಹಾಗೆ ಇದರಲ್ಲಿ ಯಾರು ಆಸಕ್ತಿ ಇದೆಯೋ ಅವ್ರಿಗೆ ಗೊತ್ತಾಗಲಿ ಈ ಅರ್ಥ. ಬೇರೆಯವರಿಗೆಲ್ಲ ಸುಮ್ಮನೆ ಏನೋ ಮೇಲ್ನೋಟಕ್ಕೆ ಸೂರ್ಯ ಚಲಿಸ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ, ಅಷ್ಟು ಗೊತ್ತಾರೆ ಸಾಕು. ಏನೋ ಅನುಷ್ಠಾನ ಮಾಡ್ಕೊಳ್ತಾರೆ, ತರ್ಪಣ ಬಿಡ್ತಾರೆ, ಪೂಜೆ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಹೋಗಿ ಸಾಕಷ್ಟು. ಆದರೆ ಯಾರಿಗೆ ಏನು ಇದರರ್ಥ, ಸೂರ್ಯ ಚಲಿಸೋದು ಅಂದ್ರೆ ಏನು, ಯಾತಕ್ಕೆ ಹೇಳೋರು ಗೊತ್ತಿರಲಿಲ್ವೇ ಅಂತಂದರೆ, ಸೂರ್ಯ ಚಲಿಸೋದಿಲ್ಲ ಅಂತಂತಲೂ ಗೊತ್ತಿತ್ತು. ಯಾವ ದಕ್ಷಿಣಾಯನ, ಯಾವ ಉತ್ತರಾಯಣ, ಸೂರ್ಯ ಚಲಿಸೋದೇ ಇಲ್ಲ ಅಂದಮೇಲೆ ಅವನಿಗೆ ಯಾವ ಮಾರ್ಗ ಸ್ವಾಮಿ? ಯಾವುದೂ ಇಲ್ವಲ್ಲ, ಎಲ್ಲ ಗೊತ್ತಿತ್ತು. ಮತ್ತು ಏನಿದು ಉತ್ತರಾಯಣ ಮಾರ್ಗ, ದಕ್ಷಿಣಾಯನ ಮಾರ್ಗ, ಸೂರ್ಯ ಚಲಿಸ್ತಾನೆ ಅಂತಂದರೆ, ನೋಡಿ, ಈ ಜಗತ್ತಿನಲ್ಲಿ ಏನೇನು ನಾಮರೂಪಾತ್ಮಕವಾಗಿ ಇದೆ, ಯಾವುದು? ಸೂರ್ಯ ಇರ್ಬೋದು, ಚಂದ್ರ ಇರ್ಬೋದು, ನಕ್ಷತ್ರ ಇರ್ಬೋದು, ಮತ್ತು ಮರ ಗಿಡ,
ಬಂಧು ಬಾಂಧವರು, ಮನೆ ಮಠ ಎಲ್ಲ ಎಲ್ಲ ಇದ್ರೂ ಕೂಡ ಅವಕ್ಕೆಲ್ಲ ಮತ್ತೆ ಅದರ ಪ್ರಯೋಜನವನ್ನು ನಾವು ಏನು ಪಡಿಬೇಕು, ಅದಿದ್ದರೆ ಪ್ರಯೋಜನ ಪಡಿಬೇಕು ತಾನೆ. ಅದರಿಂದ ಪ್ರಯೋಜನವನ್ನು ಪಡಿಬೇಕಾದರೆ ಅದರ ಮುಖ್ಯ ಸಾಧನ ಯಾವುದು ಅಂತಂದರೆ ಅದು ಅವೆಲ್ಲ ಒಟ್ಟುಗೂಡಿಸಿ ಒಂದೇ ಒಂದು ಹೇಳಿದ್ರು, ಅವೆಲ್ಲವೂ ಕೂಡ ನಮ್ಮ ಮನಸ್ಸು ಅಷ್ಟೆ. ಈಗ ಎದುರಿಗೆ ಒಂದು ಪದಾರ್ಥ ಇದೆ, ಅದನ್ನೆಲ್ಲ ನಾವು ನೋಡಿದ್ದೇವೆ, ಅಧ್ಯಯನ ಮಾಡಿದ್ದೇವೆ. ಅದನ್ನು ನಾವು ಎದುರಿಗೆ ಪದಾರ್ಥ ಇದೆ, ಕಣ್ಣಿಗೆ ಕಾಣ್ತಾ ಇದೆ, ಆದರೂ ಕೂಡ ಏನು ಅದ್ರ ಅರಿವೇ ನಮಗಾಗ್ತಾ ಇಲ್ಲ. ಏನ್ರಿ ಈಗ ತಾನೇ ಎದುರಿಗೆ ಇತ್ತಲ್ಲಪ್ಪ ನೋಡಿದಿಲ್ಲ ಅಂದರೆ, ಹೌದಾ ಇತ್ತಾ ಏನೋ ನಾವು ನೋಡೇ ಇವಲ್ಲ ಅಂತ. ಯಾಕೆ ಯಾಕೆ ಅಂದರೆ ಕಣ್ಣು ಅಲ್ಲಿತ್ತು, ನೋಡ್ತಾ ಇತ್ತು, ವ್ಯಾಪಾರ ಮಾಡ್ತಾ, ಆದರೆ ಮನಸ್ಸು ವ್ಯಾಪಾರವನ್ನು ಮಾಡ್ತಾ ಇರಲಿಲ್ಲ. ಕೇಳೋದು, ಮುಟ್ಟೋದು, ಮೂಸೋದು, ಒಂದು ನೋಡೋದು, ಅನುಭವಿಸಿ ಎಲ್ಲ ಅಷ್ಟೇ ಮನಸ್ಸು ಮನಸ್ಸು ಮನಸ್ಸು. ಇನ್ನು ತಂದೆ ತಾಯಿ ಅಕ್ಕ ತಂಗಿ ಹೆಂಡತಿ ಗಂಡ ಎಲ್ಲ ಏನು ಎಲ್ಲ ಮನಸ್ಸೇ. ಹೌದು ತಾನೆ. ಮನಸ್ಸಿದ್ರೆ ಯಾಕೆ ತಂದೆ ತಾಯಿಯರಲ್ಲೇ ಒಂಥರ ಮನಸ್ಸು, ಅಕ್ಕ ತಂಗಿಯರಲ್ಲೇ ಒಂಥರ ಮನಸ್ಸು, ಅಣ್ಣ ತಮ್ಮಂದರಲ್ಲೇ ಮನಸ್ಸು, ಸ್ನೇಹಿತರಲ್ಲೇ ಒಂಥರ ಮನಸ್ಸು. ಆ ಮನಸ್ಸಿದ್ರೆ ಅವರವ್ರ ಭಾವ ನಮ್ಗೆ ಅರ್ಥವಾಗುತ್ತೆ, ಇಲ್ಲದೆ ನಾವು ಇಲ್ಲ. ಹಾಗಾದ್ರೆ ಪ್ರತಿಯೊಂದೂ ಕೂಡ ಮನಸ್ಸು ಮನಸ್ಸು ಮನಸ್ಸು. ಹೀಗಾಗಿ ನಮ್ಮ ಒಂದು ಶ್ರೇಯೋ ಮಾರ್ಗಕ್ಕೂ ಕೂಡ ಸಾಧನವಾಗಿರ್ತಕ್ಕಂಥದ್ದು ಯಾವುದು? ಮನಸ್ಸು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಮನಸ್ಸು ವಿಷಯ ಸಂಗಿ. ಹೌದು, ಮುಕ್ತಿಯೈ ನಿರ್ವಿಷಯಂ ಮನಃ. ಎಲ್ಲ ಮನಸ್ಸು ವಿಷಯ ಸಂಗಿ, ಅದು ಮನಸ್ಸೇ ಇರ್ತಕ್ಕ, ಮನಸ್ಸೇ ಹಸಿ. ಅದು ಇದೇನು ಪುಸ್ತಕ ಏನು ಎದುರಿಗೆ ಪುಸ್ತಕ ಇದ್ದೇನೆ ಅಂದರೆ ಪುಸ್ತಕ ಏನು ಏನಿಲ್ಲ, ಮನಸ್ಸು ಅಷ್ಟೆ. ಮನಸ್ಸಿದ್ರೆ ಪುಸ್ತಕ ಏನು ನನಗೆ ಅರಿವಾಗ್ತದೆ, ಇಲ್ಲದೆ ಪುಸ್ತಕ ಇಲ್ಲ, ಪುಸ್ತಕ ಎಲ್ಲಪ್ಪ ಇಲ್ಲೇ ಇದೆಯಾ, ಇಲ್ಲೇ ಇದೆ. ಹೀಗೆ ಇಂತಹ ಮನಸ್ಸು ಎಂಬತಕ್ಕಂತಹ ಆ ಮನಸ್ಸಿನಿಂದಲೇ ಏನಾಗಿದೆ, ಎಲ್ಲವೂ ಕೂಡ ಪ್ರಕಾಶಗೊಳ್ತಾ ಇದೆ. ಮನಸ್ಸಿದ್ರೆ ಪ್ರಕಾಶ. ಪುಸ್ತಕ ನಮಗೆ ಕಾಣಬೇಕಾದ್ರೆ ಮನಸ್ಸಿರಬೇಕು, ಕಣ್ಣಿದ್ರಲ್ಲ. ಕಣ್ಣಿದ್ರೆ ಇದು ನೋಡ್ತಾ ಇರುತ್ತೆ, ಆದರೂ ಕೂಡ ನೋಡಲಿಲ್ಲ ಅಂತಾನೆ. ಯಾಕೆ? ಮನಸ್ಸಿಲ್ಲ. ಮನಸ್ಸು ಎಲ್ಲವನ್ನೂ ಬೆಳಗತಕ್ಕಂಥದ್ದು ಮನಸ್ಸು. ಬೆಳಗತಕ್ಕಂಥವನು ಯಾರು? ಅದನ್ನು ಯಾತಕ್ಕೆ ಹೋಲಿಸಿದ್ದಾರೆ? ಸೂರ್ಯನಿಗೆ ಹೋಲಿಸಿದ್ದಾರೆ ಇಲ್ಲಿ. ಅಂದ್ರೇನು? ನಮ್ಮ ಮನಸ್ಸು ಎಂಬ ಸೂರ್ಯ ಅಂತಾಯ್ತು. ನಮ್ಮ ಮನಸ್ಸೆಂಬ ಸೂರ್ಯ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ. ಇವತ್ತು ಭಗವಂತ, ಇಷ್ಟು ದಿನ ನನ್ನ ಮನಸ್ಸು ಯಾವ ಮಾರ್ಗದಲ್ಲಿ ಹೋಗ್ತಾ ಇತ್ತು? ದಕ್ಷಿಣಾಯನ ಮಾರ್ಗದಲ್ಲಿ ಹೋಗ್ತಾ ಇತ್ತು. ಆ ದಕ್ಷಿಣಾಯನ ಮಾರ್ಗ ಎಂಥದ್ದು? ಅದು ಪುನರಾವರ್ತನೆಯಾಗತಕ್ಕಂತಹ ಮಾರ್ಗ. ಏನು? ಅಲ್ಲಿ ಹೋಗ್ತೀವಿ, ತಾತ್ಕಾಲಿಕವಾಗಿ ಏನೋ ಸುಖ ಇರುತ್ತೆ, ಅನುಭವಿಸ್ತೀವಿ, ಮತ್ತೆ ಅಲ್ಲಿಂದ ಅದೇ ಮಾರ್ಗದಲ್ಲಿ ವಾಪಸ್ ಬರ್ತೀವಿ. ಹೌದಾ? ಹಾಗೆ ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಪ್ರಯಾತ ತತ್ರ ಯಾವುದದು ಪುನರಾವರ್ತಂತೆ ಬ್ರಹ್ಮವಿದೋ ಜನಾ. ಅಲ್ಲಿಂದ ಹೋಗಿ ದಕ್ಷಿಣಾಪಥ ಏನಾಗುತ್ತೆ? ಅಲ್ಲಿಂದ ವಾಪಸ್ ಬರ್ತಾನೆ ಪುನಃ. ಹೀಗೆ ತಿರ್ಗಾ ಏನು ಮಾಡ್ತಾನೆ? ತಿರ್ಗಾ ಹೋಗ್ತಾನೆ. ಹೀಗೆ ಬರೋದು ಹೋಗೋದು, ಬರೋದು ಹೋಗೋದು. ಈ ಒಂದು ಬರೋದು ಹೋಗೋದು ಅದೇನು? ಆಗಮನ ಪ್ರತ್ಯಾಗಮನ. ಇಂತಹ ದಕ್ಷಿಣ ಮಾರ್ಗದಲ್ಲಿ ನನ್ನ ಮನಸ್ಸೆಂಬ ಸೂರ್ಯ ಚಲಿಸ್ತಾ ಇತ್ತು, ಬರ್ತಾ ಇತ್ತು, ಹೋಗ್ತಾ ಇತ್ತು, ಬರ್ತಾ ಇತ್ತು. ಆದರೆ ಇಂದಿನಿಂದ ನನ್ನ ಮನಸ್ಸು ಉತ್ತರಾಯಣ ಮಾರ್ಗದಲ್ಲಿ ಚಲಿಸುವಂತಾಗಲಿ. ಉತ್ತರಾಯಣ ಮಾರ್ಗ ಯಾವುದು? ಅಗ್ನಿರ್ಜ್ಯೋತಿ ತಥಾ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾ. ಅಂತ ಹೇಳಿಬಿಟ್ಟು ಅದು ಅಗ್ನಿ ಜ್ಯೋತಿ ಅಂತ ಹೇಳಿ ಅದು ಉತ್ತರಾಯಣ ಮಾರ್ಗ, ಬೆಳಕಿನ ಮಾರ್ಗ. ಅಲ್ಲಿ ಹೋದರೆ ಏನಾಗುತ್ತೆ? ಪುನಃ ಅವನಿಗೆ ಪ್ರತ್ಯಾಗಮನ ಅಂತಕ್ಕಂಥದ್ದು ಇಲ್ಲ, ಪುನರಾವರ್ತನೆ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿ ಆ ಪುನರಾವರ್ತನೆಗೆ
ಪುನರಾವರ್ತನೆ ಆಗದೇ ಇರತಕ್ಕಂತಹ ಈ ಉತ್ತರಾಯಣ ಮಾರ್ಗದಲ್ಲಿ ನನ್ನ ಮನಸ್ಸು ಇಂದಿನಿಂದ ಚಲಿಸುವುದಕ್ಕೆ ಪ್ರಾರಂಭಿಸಲಿ. ಇಲ್ಲಿ ತನಕ ಏನಾಗಿತ್ತು? ದಕ್ಷಿಣಾಯನ ಮಾರ್ಗ. ದಕ್ಷಿಣಾಯನ ಮಾರ್ಗ ಯಾವುದು ಅಂತಂದರೆ ನೋಡಿ, ಸೂರ್ಯ ಪಥ ಚಲಿಸ್ತಾನೇ ಇರ್ತಾನೆ, ಆದರೆ ಪೂರ್ಣವಾಗಿ ವಿರುದ್ಧ ದಿಕ್ಕಿಗೆ ಹೋಗ್ತಕ್ಕಂಥದ್ದು. ಪೂರ್ಣವಾಗಿ ಮುಂದೆ ಹೋಗ್ತಾ ಇರ್ತಾನೆ, 12 ತಿಂಗಳು ಹೋಗ್ತಾ ಇರ್ತಾನೆ, 6 ತಿಂಗಳು ಒಂದು ಕಡೆ ಹೀಗೆ ಊರ್ಧ್ವಮುಖ ಹೋಗ್ತಾನೆ, 6 ತಿಂಗಳು ಇನ್ನೊಂದು ಮುಖ ಬರ್ತಾರೆ ಅಷ್ಟೆ. ಹೀಗೆ ಅದರ ಒಂದು ಗತಿ ಯಾವುದು? ಒಂದು ಉತ್ತರಾಯಣ, ದಕ್ಷಿಣಾಯನ. ಅಂದರೆ ಇವತ್ತು ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ. ಇನ್ನೊಂದು ಇದನ್ನು ಈ ಒಂದು ಪಥ ಬದಲಾಯಿಸ್ತಕ್ಕಂಥ ಇನ್ನೊಂದು ಸಂಕ್ರಮಣ ಅಂದರೆ ಯಾವುದು? ಕರ್ಕಾಟಕ ಸಂಕ್ರಮಣ. ಮಕರ ಸಂಕ್ರಮಣ, ಕರ್ಕಾಟಕ ಸಂಕ್ರಮಣ ಎರಡೂ ಬಹಳ ಮುಖ್ಯವಾದದ್ದು ವಿಚಾರ. ಕರ್ಕಾಟಕ ಸಂಕ್ರಮಣದಲ್ಲಿ ಅಲ್ಲಿದ್ದ ಉತ್ತರಾಯಣದಲ್ಲಿದ್ದ ಮನಸ್ಸು ಆಗ ದಕ್ಷಿಣಾಯನ ಮಾಡಿಬಿಡ್ತು. ಏನಪ್ಪ ಏನಂದ್ರೆ ಅವನವನ ಇದಕ್ಕೆ ತಕ್ಕಾಗಿ ಅದು ತಿಳಿಸಿ ಇದೇನು ಹೋಗ್ಬಿಟ್ಟು ವಾಪಸ್. ಆದರೆ ಏನು ಅರ್ಥ ಆಗುತ್ತೇನು? ಈ ದಕ್ಷಿಣಾಯನ ಮಾರ್ಗದಲ್ಲಿ ಎಷ್ಟು ಚಲಿಸ್ತಾ ಇತ್ತಲ್ಲ ನೋಡಿ, ದಕ್ಷಿಣಾಯನ ಮಾರ್ಗದಲ್ಲಿ ಎಲ್ಲ ಕೂಡ ಈ ಒಂದು ಅಧ್ಯಯನ 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 ಅಂತಕ್ಕಂಥದ್ದು ಏನು, ನಾವು ಒಂದು ಓದೋದು ಬೌದ್ಧಿಕ ಜ್ಞಾನ ದಕ್ಷಿಣಾಯನದಲ್ಲಿ. ಯಾತಕ್ಕೆ? ದಕ್ಷಿಣಾಯನದಲ್ಲಿ ನಡೀತಕ್ಕಂಥದ್ದು ಉಪಕರ್ಮ ಮಾಡಿದಾಗ ಏನು ಮಾಡ್ತೀವಿ? ಅಲ್ಲಿಂದ ಯಾವ ಪ್ರಯೋಗ ಆಯಿತು ಏನು ಮಾಡೋದಿಲ್ಲ. ಮದುವೆ ಮಂಜಿ ನಾವು ಲೌಕಿಕವಾಗಿ ನೋಡಿದ್ರೂ ಕೂಡ ಅವಾಗ ಏನಿಲ್ಲ. ಉತ್ತರಾಯಣದವರೆಗೂ ಇವಾಗೆಲ್ಲ ಇದು ಬೇಡ ವಿಚಾರ. ಯಾವುದು ಸಾಮಾನ್ಯವಾಗಿ ಮಾಡ್ತಾ ಇರಲಿಲ್ಲ. ಮಳೆಗಾಲ ಬರ್ತಾಯಿತ್ತು, ಚಳಿಗಾಲ ಬರ್ತಾಯಿತ್ತು, ಒಂದು ಕಡೆ ಕೂತ್ಕೊಂಡು ಅಧ್ಯಯನ ಮಾಡ್ತಾಯಿದ್ರು, ಏನೋ ಮಾಡ್ತಾಯಿದ್ರು ಅಷ್ಟೇ. ಆದರೆ ಉತ್ತರಾಯಣ ಮಾರ್ಗದಲ್ಲಿ ಏನಾಗುತ್ತೆ? ನಮ್ಮ ಏನೇನು ನಾವು ಅಧ್ಯಯನ ಮಾಡಿದ್ವೋ ಅದು ನಮ್ಮ ಅನುಭವಕ್ಕೆ ಬರುವ ಹಾಗೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಯಾವುದು? ಈ ಮಾರ್ಗದಲ್ಲಿ. ಮಾರ್ಗ ಬಂದು ಒಂದು ಸಲ ಅನುಭವಕ್ಕೆ ಬಂತು ಅಂತಂದರೆ ಪುನಃ ಅದರಲ್ಲೇ ಹಿಂತಿರುವ ಪ್ರಶ್ನೆ ಇಲ್ಲ, ಅಲ್ಲೇ ಮುಕ್ತನಾದ. ಈ ತರಹ ಹಿಂತಿರುಗಿ ಬಾರದೇ ಇರತಕ್ಕಂಥದ್ದು, ಹಿಂದಿರುಗಿ ಬರದಿರತಕ್ಕಂಥದ್ದು ಈ ಒಂದು ಮಾರ್ಗ. ಇಲ್ಲಿ ನೋಡಿ ಏನಾಗುತ್ತೆ, ಇಲ್ಲಿ ಹೋಗ್ತಾ ಇಲ್ಲ, ಇಲ್ಲಿ ಚಲಿಸುವಂತೆ ಮಾಡು ಅಂತ ಹೇಳಿ. ಅದೇನು ಯಾರೋ ಯಾವುದು ಚಲಿಸುವಂತೆ ಮಾಡೋ? ಸೂರ್ಯ ಅಲ್ಲ, ನಮ್ಮ ಮನಸ್ಸೆಂಬ ಸೂರ್ಯ. ಸೂರ್ಯ ಅಲ್ಲಿ ಚಲಿಸಬೇಕು ಅಷ್ಟೆ. ಉತ್ತರಾಯಣ ಮಾರ್ಗ ಇವತ್ತು ಹೇಳಿದು ಹೊರಟಿದ್ದಾನೆ, ನೋಡೋಣ ಎಲ್ಲಿ ತನಕ ಹೋಗ್ತಾನೆ ಅಂತಕ್ಕಂಥದ್ದು ನೋಡೋಣ. ಆ ಒಂದು ಭಗವದ್ ಅನುಗ್ರಹ ಇವನ್ನ ನೋಡೋದಲ್ಲ, ಯಾವುದು ಪ್ರಯತ್ನ ಅಂತಕ್ಕಂಥದ್ದು ಮುಖ್ಯ. ಫಲ ಕೊಡುವುದಕ್ಕೂ ಕೂಡ ಭಗವಂತ ಅವನೇ ಕಾರಣ. ಹಾಗಾಗಿ ಆ ಭಗವಂತ ನಮ್ಮನ್ನು ಅನುಗ್ರಹಿಸಲಿ. ಈ ಒಂದು ಮಕರ ಸಂಕ್ರಾಂತಿಯ ದಿನದಂದು ನಮ್ಮ ಮನಸ್ಸು ಉತ್ತರಾಭಿಮುಖವಾಗಿ ಚಲಿಸಲಿ ಇವತ್ತಿಂದ. ಅಂದರೆ ಜ್ಞಾನ ಮಾರ್ಗದಲ್ಲಿ ಹೊರಟಲಿ, ಶುಕ ಮಾರ್ಗ, ಅಗ್ನಿ ಮಾರ್ಗ, ಈ ಮಾರ್ಗದಲ್ಲಿ ಹೊರಟು ಆ ಗುರಿಯನ್ನು ಸೇರಲಿ. ಆ ಗುರಿ ಎಂಥದ್ದು? ಹಿಂದಿರುಗಿ ತಿರುಗ ಬರೋದೇ ಇರತಕ್ಕಂಥ ಗುರಿ ಅದು. ಅಂತಹ ಗುರಿಯನ್ನು ಸೇರಲಿ ಅಂತ ಪ್ರಾರ್ಥಿಸುತ್ತಾ ಇಂದಿನ ಒಂದು ಆ ಭಾಗವನ್ನು ಪ್ರಾರಂಭ ಮಾಡೋಣ. ಸೂತ್ರ ಭಾಷ್ಯದ ಭಾಗ. ಓಂ ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ಸಪ್ತದಶಂ ಏಕಾದಶ ಸೂತ್ರಾತ್ಮಕಂ ಅಂಶಾಧಿಕರಣಂ. ಓಂ ಅಂಶೋ ನಾನಾವ್ಯಪದೇಶಾದನ್ಯಥಾ ಚಾಪಿ ದಾಶಕಿತವಾದಿತ್ವಮಧೀಯತ ಏಕೆ. ಓಂ ಮಂತ್ರವರ್ಣಾಚ್ಚ ಓಂ ಅಪಿ ಚ ಸ್ಮರ್ಯತೆ. ಓಂ ಪ್ರಕಾಶಾದಿವನ್ನೈವಂ ಪರಃ ಓಂ ಸ್ಮರಂತಿ ಚ. ಓಂ ಅನುಜ್ಞಾಪರಿಹಾರೌ ದೇಹ ಸಂಬಂಧ ಜ್ಯೋತಿರಾದಿವತ. ಓಂ ಅಸಂತತೇಶ್ಚಾವ್ಯತಿಕರಃ. ಓಂ ಆಭಾಸಯೇವ ಚ. ಓಂ ಅದೃಷ್ಟಾನಿಯಮಾತ್. ಓಂ ಅಭಿಸಂಧ್ಯಾದಿಷ್ವಪಿ ಚೈವಂ. ಓಂ ಪ್ರದೇಶಾದಿತಿ ಚೇನ್ನಾಂತರ್ಭಾವಾತ್. ಇದು 11 ಸೂತ್ರಗಳು. ಪ್ರಕೃತ ಯಾವ ಸೂತ್ರ? ಈ ಅಧಿಕರಣದಲ್ಲಿ
ಅಂಶಾಧಿಕರಣದಲ್ಲಿ ಮೊಟ್ಟ ಮೊದಲನೆಯ ಸೂತ್ರ ಓಂ ಅಂಶೋ ನಾನಾ ವ್ಯಪದೇಶಾದನ್ಯಥಾ ಚಾಪಿ ದಾಶಕಿತವಾದಿತ್ವಮಧೀಯತ ಏಕೆ. ಓಂ ಅಂಶೋ ನಾನಾ ವ್ಯಪದೇಶಾದನ್ಯಥಾ ಚಾಪಿ ದಾಶಕಿತವಾದಿತ್ವಮಧೀಯತ ಏಕೆ. ಜೀವಃ ಪರಬ್ರಹ್ಮಣಃ ಅಂಶಃ ಕುತಃ ನಾನಾ ವ್ಯಪದೇಶಾತ್ ಚ ಅನ್ಯಥಾ ವ್ಯಪದೇಶಾತ್. ಎರಡು ಕಾರಣ. ಜೀವನು ಪರಬ್ರಹ್ಮದ ಅಂಶವಾಗಿದ್ದಾನೆ. ಯಾವ ಕಾರಣದಿಂದ ಅಂತ ಹೇಳಿದ್ರೆ ನಾನಾ ವ್ಯಪದೇಶಾತ್ ಅಂದರೆ ಬಹುವಾಗಿ ಬಹುವಿಧವಾದ ಒಂದು ವ್ಯಪದೇಶ ಹೇಳಿದ್ದಾರೆ, ಶ್ರುತಿಯಲ್ಲಿ ಹೇಳಿದ್ದಾರೆ. ಶ್ರುತಿಯಲ್ಲಿ ಬಹುವಾಗಿ ಹೇಳಿರುವುದರಿಂದ ಮತ್ತೆ ಅನ್ಯಥಾ ವ್ಯಪದೇಶಾತ್ ಅದಕ್ಕೆ ವಿರುದ್ಧವಾಗಿಯೂ ಕೂಡ ಹೇಳಿದ್ದಾರೆ. ಆದ್ದರಿಂದ ಏನಾಯಿತು? ಜೀವ ಪರಬ್ರಹ್ಮದ ಅಂಶ. ಏನು ನಾನಾ ವ್ಯಪದೇಶ ಏನು ಅನ್ಯಥಾ ವ್ಯಪದೇಶ ಏನು ಅದಕ್ಕೆ ಭಾಷೆ ಇದೆಯಲ್ಲ, ಅದನ್ನು ಕೊಂಚ ಭಾಗ ನೋಡಿದ್ದೇವಲ್ಲ. ಅದು ಇದು ಹೇಗೆ ಗೊತ್ತಾಗುತ್ತೆ? ಅನ್ಯಥಾ ವ್ಯಪದೇಶಾತ್ ಅಂತ ಹೇಗೆ ಗೊತ್ತಾಗುತ್ತೆ? ನಾನಾ ವ್ಯಪದೇಶಾತ್ ನಮಗೆಲ್ಲ ಗೊತ್ತು, ಬಹುವಾಗಿ ಹೇಳಿದ್ದಾರೆ. ಸೋನ್ವೇಷ್ಟವ್ಯ ಸವಿಜಿಜ್ಞಾಸಿತವ್ಯ ಏತಮೇವ ವಿದಿತ್ವಾ ಮುನಿರ್ಭವತಿ ಹೀಗೆಲ್ಲ ಹೇಳಿದ್ದಾರೆ. ಇವನನ್ನು ತಿಳಿದು ಇದಾಗು, ಇವನು ತಿಳಿದು ಆಗು ಅಂತಂತ ಅಂದ್ರೆ ಏನು? ಅಲ್ಲಿಗೆ ಪರಮಾತ್ಮನನ್ನ ಆ ನಿಯಾಮಕ ಅಂತಲೂ ಇವನನ್ನು ತಿಳಿದರೆ ಏನು ಮಾಡ್ತಾನೆ? ಅವನು ಹೀಗೆ ನಿಯಮಿಸ್ತಾನೆ. ಇವನು ನಿಯಮ್ಯ ಅಂತಕ್ಕಂಥದ್ದು ಒಂದು ಭಾವವನ್ನು ಇಟ್ಟು ಅಂಶಿಭಾವವನ್ನು ಹೇಳಿದರು. ಅನ್ಯಥಾ ಅಂದ್ರೆ ಏನು? ಅನ್ಯಥಾ ಅದಕ್ಕೆ ದಾಶಕಿತವಾದಿತ್ವಂ ಏಕೆ ಶಾಖಿನಃ ಅಧೀಯತೆ. ದಾಶ ಕಿತವ ಮುಂತಾದ ಒಂದು ಭಾವವನ್ನ ಕೆಲವು ಶಾಖೆಗಳವರು ಅಧ್ಯಯನ ಮಾಡ್ತಾರೆ. ಆದ್ದರಿಂದ ಏನಾಗಿದೆ? ಈ ಒಂದು ಜೀವ ಅಂತ ಏನು ಹೇಳ್ತಾ ಇದ್ದೇವೆ ಅದು ಪರಬ್ರಹ್ಮದ ಅಂಶವಾಗಿದೆ ಅಂತ ಹೇಳಿ ಇನ್ನೊಂದು ಮುಖ್ಯ ವಿಚಾರವನ್ನೂ ಕೂಡ ನಾವು ನೋಡಿದ್ದೇವೆ. ಇದು ಕೇವಲ ಪ್ರಾಸಂಗಿಕ ಸಿದ್ಧಾಂತವೇ ಹೊರತು ಏನಲ್ಲ, ಪರಮ ಸಿದ್ಧಾಂತವಲ್ಲ. ಯಾಕೆ? ಈ ಒಂದು ಪರಬ್ರಹ್ಮಕ್ಕೆ ಅವಯವ ಅಂತ ಇಲ್ಲ, ಮತ್ತೆ ವಿಕಾರ ಅಂತ ಇಲ್ಲ. ಅವಯವ ಇಲ್ಲ, ವಿಕಾರವೂ ಇಲ್ಲ, ಮತ್ತೆ ಯಾವ ಕಲೆ ಅಂತಕ್ಕಂಥದ್ದು ಇಲ್ಲ. ಇರತಕ್ಕಂಥದ್ದಕ್ಕೆ ಅಂಶಾಂಶಿ ಭಾವ ಎಲ್ಲರೂ ಹೊಂದುತ್ತಾ? ಯಾವುದರ ಅಂಶ, ಯಾವುದರ ಅಂಶಿ ಯಾರು? ಅಂಶ ಎಲ್ಲಿ? ಏನು ಇಲ್ಲ, ಏಕಮೇವಾದ್ವಿತೀಯವಾದ ಪರಬ್ರಹ್ಮ ಇದು. ಆದ್ದರಿಂದ ಏನಂದ್ರೆ ಇದು ಅಂಶ ಇವ ಅಂಶ ಅಂತ ಹೇಳಿ ಭಾಷ್ಯಕಾರ ಹೇಳಿದ್ರು. ಅಂಶದಂತೆ. ಇವೆಲ್ಲ ಯಾತಕ್ಕೆ ಅಂತಂದ್ರೆ ಏಕಮೇವಾದ್ವಿತೀಯತ್ವವನ್ನ ನಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸುವುದಕ್ಕೆ ಅಷ್ಟೆ. ಅದಕ್ಕೆ ಇವೆಲ್ಲ ಮಾರ್ಗ ಅಷ್ಟೆ. ಆ ಮಾರ್ಗದಲ್ಲಿ ಕೆಲವು ಸಿದ್ಧಾಂತಗಳು ಹೇಳ್ತಾ ಬರ್ತಾರೆ. ಅವೆಲ್ಲ ಏನು? ಪ್ರಾಸಂಗಿಕ ಸಿದ್ಧಾಂತ, ಅಲ್ಲಿವರೆಗೆ ಮಾತ್ರ, ಅದಕ್ಕೆ ಮಾತ್ರ ಸೀಮಿತ ಅಷ್ಟೆ, ಪರಮ ಸಿದ್ಧಾಂತವಲ್ಲ. ಅಷ್ಟನ್ನು ನಾವು ನೋಡಿದ್ವಿ. ಮತ್ತೆ ಇಲ್ಲಿ ಎಲ್ಲಿವರೆಗೆ ಇದಾಗಿತ್ತು ಅಂದರೆ ಈ ಅಂಶ, ಜೀವನು ಪರಬ್ರಹ್ಮಕ್ಕೆ ಅಂಶವಾಗಿದ್ದಾನೆ. ಯಾಕೆ ಅಂತಂದರೆ ನಾನಾ ವ್ಯಪದೇಶಾತ್ ಅಂದರೆ ಬಹುವಿಧವಾಗಿ ಇದನ್ನು ಹೇಳಿದ್ದಾರೆ ಅಂಥೇಳಿ ಅವೆಲ್ಲ ಈ ಉದಾಹರಣೆ ಹೇಳಿದ್ವಲ್ಲ, ಸೋನ್ವೇಷ್ಟವ್ಯ ಸವಿಜಿಜ್ಞಾಸಿತವ್ಯ ಅದೆಲ್ಲ ಹೇಳಿ ಮತ್ತೆ ಏನು ಹೇಳಿದರು? ಈ ಒಂದು ಶ್ರುತಿಯಲ್ಲಿ ಹೀಗೆ ಹೇಳಿರುವುದರಿಂದ ಈ ಭೇದ ನಿರ್ದೇಶ ಅಂತ ಹೇಳಿದ್ದಾರೆ. ಭೇದ ನಿರ್ದೇಶವನ್ನು ಹೇಳಿರುವುದರಿಂದ ಏನಾಗುತ್ತೆ? ಭೇದವೇ ಇಲ್ಲದೆ ಇದ್ದ ಮೇಲೆ ಭೇದ ನಿರ್ದೇಶ ಹೇಗೆ ಹೊಂದುತ್ತೆ? ಆದ್ದರಿಂದ ಭೇದ ಇರಲೇಬೇಕು. ಅದು ಎಂಥ ಭೇದ ಅಂದರೆ ಅದನ್ನೇ ಅಂಶಿಭಾವ ಅಂತ ಹೇಳ್ತಕ್ಕಂಥದ್ದು. ಇದು ನಾನಾ ವ್ಯಪದೇಶ ಇರೋದರಿಂದ ಅಂತ ಹೇಳಿದರು. ಈಗ ಅನ್ಯಥಾ ವ್ಯಪದೇಶ ಹೇಗೆ ಅದನ್ನು ಹೇಳ್ತಾ ಇದ್ದಾರೆ ಇವಾಗ, ಇವತ್ತಿನ ಭಾಗ ಅದು ನೋಡೋಣ. ನನುಚ
ಆ 286ನೆಯ ಪುಟ 1 2 3 4 5 6 7 7ನೇ ಪಂಕ್ತಿ ಮೇಲ್ಗಡೆಯಿಂದ ನನುಚ ಅಯಂ ನಾನಾವ್ಯಪದೇಶ ಸುತರಾಂ ಸ್ವಾಮಿಭೃತ್ಯ ಸಾರೂಪ್ಯೆ ಯುಜ್ಯತೆ ಇತಿ. ಅಲ್ಲ ಸ್ವಾಮಿ, ನೀವು ಇದನ್ನು ಹೇಳಿದ್ರಿ. ಯಾವುದು? ಈ ಭೇದ ನಿರ್ದೇಶ ಯಾವುದು? ಈ ಒಂದು ಅಂಶಿಭಾವ ಅಂತ ಹೇಳ್ಬಿಟ್ಟು ಯಾವುದರಂತೆ? ಅಗ್ನಿ ವಿಸ್ಫುಲಿಂಗದಂತೆ ಅಂತ ಹೇಳಿದ್ರಿ. ಮತ್ತೆ ಏನಲ್ಲ ಅಂತ ಹೇಳಿದ್ರಿ? ಸ್ವಾಮಿ ಭೃತ್ಯರಂತೆ ಸಂಬಂಧ ಅಲ್ಲ ಅಂತ ಹೇಳಿದ್ರಿ. ಅಲ್ಲ ಸ್ವಾಮಿ, ಈಗ ಈ ನಾನಾ ವ್ಯಪದೇಶ ಇದೆಯಲ್ಲ, ಬಹುವಾಗಿ ಹೇಳಿರ್ತಕ್ಕ ಸೋನ್ವೇಷ್ಟವ್ಯ ಸವಿಜಿಜ್ಞಾಸಿತವ್ಯ ಏತಮೇವ ಆತ್ಮಾನಂ ವಿದಿತ್ವ ಎಲ್ಲ ಇದೆಯಲ್ಲ, ಇವೆಲ್ಲ ಏನು? ಸ್ವಾಮಿ ಭೃತ್ಯ ಸಾರೂಪ್ಯೆ. ನೀವು ಸ್ವಾಮಿ ಭೃತ್ಯರ ಒಂದು ದೃಷ್ಟಾಂತವನ್ನು ಕೊಟ್ಟರೆ ಅದರ ಹಾಗೆ ಅಂತ ಹೇಳಿದರೆ ಇನ್ನೂ ಚೆನ್ನಾಗಿ ಹೊಂದುತ್ತಲ್ಲ ಸ್ವಾಮಿ. ಅಗ್ನಿ ವಿಸ್ಫುಲಿಂಗಕ್ಕಿಂತಲೂ ಕೂಡ, ಆ ದೃಷ್ಟಾಂತಕ್ಕಿಂತಲೂ ಕೂಡ ಈ ಸ್ವಾಮಿ ಭೃತ್ಯ ದೃಷ್ಟಾಂತ ಇನ್ನೂ ಚೆನ್ನಾಗಿ ಹೊಂದುತ್ತಲ್ಲ. ಯಾರ ಪ್ರಕಾರ? ನಿಮ್ಮ ಪ್ರಕಾರ ನಾನಾ ವ್ಯಪದೇಶ ಇದೆ ಅಂತ ಹೇಳ್ತಿರಲ್ಲ. ಹಾಗಿರೋವಾಗ ಈ ಅಗ್ನಿ ವಿಸ್ಫುಲಿಂಗಕ್ಕಿಂತ ಸ್ವಾಮಿ ಭೃತ್ಯರ ಒಂದು ದೃಷ್ಟಾಂತ ಹೊಂದುತ್ತಲ್ಲ. ಯಾಕೆ? ಅಲ್ಲ ಸ್ವಾಮಿ, ಪ್ರತ್ಯಕ್ಷವಾಗಿ ನಮಗೆ ಕಾಣ್ತಾ ಇರ್ತಕ್ಕಂಥದ್ದು ಅಗ್ನಿ ವಿಸ್ಫುಲಿಂಗ ಕೆಡಿ ಬರುತ್ತೆ ಹೋಗುತ್ತೆ, ಅದೇನಾಗುತ್ತೋ ಗೊತ್ತಿಲ್ಲ. ಆಮೆಯಿಂದ ಸ್ವಾಮಿ ಭೃತ್ಯ ಏನಾಗುತ್ತೆ? ಭೃತ್ಯರು ಎಷ್ಟು ಜನ ಇರ್ತಾರೆ? ಅಯ್ಯೋ, ಒಬ್ಬ ರಾಜನಿಗೆ 106 ಜನ ಭೃತ್ಯರು ಹೋಗ್ತಾರೆ. ಅವರೆಲ್ಲ ಏನಾಗಿದ್ದಾರೆ? ಅವರೆಲ್ಲ ಕೂಡ ನಿಯಮ್ಯರು. ಅವರೆಲ್ಲರೂ ಕೂಡ ಯಾರು? ನಿಯಮ್ಯರು. ಒಬ್ಬ ಯಾರು? ಯಜಮಾನ. ಅವನು ನಿಯಾಮಕನೂ ಕಾಣ್ತಾ ಇದ್ದಾನೆ, ನಿಯಮ್ಯವೂ ಕಾಣ್ತಾ ಇದ್ದೆ. ಮತ್ತೆ ಅವನು ಏನೇನು ನಿಯಮನ ಮಾಡ್ತಾ ಇದ್ದಾನೆ ಅವೆಲ್ಲವೂ ಕೂಡ ಇವರು ಪಾಲಿಸ್ತಾ ಇದ್ದಾರೆ, ಎಲ್ಲ ಗೊತ್ತಾ. ಹೀಗಿರೋದ್ರಿಂದ ಈ ದೃಷ್ಟಾಂತ ಇನ್ನೂ ಚೆನ್ನಾಗಿ ಹೊಂದುತ್ತಲ್ಲ ನಿಮ್ಮ ಸಿದ್ಧಾಂತಕ್ಕೆ ಅಂತಂದ. ಅದಕ್ಕೆ ಹೇಳ್ತಾರೆ, ಇಲ್ಲಪ್ಪ ಹಾಗಲ್ಲ, ಅದಕ್ಕೋಸ್ಕರವೇ ಭಗವಾನ್ ಸೂತ್ರಕಾರರು ಏನು ಅನ್ಯಥಾ ಚಾಪಿ ಅಂತ ಹೇಳಿದ್ರು. ಅನ್ಯಥಾ ಅಂದರೆ ಬೇರೆ ಅದಕ್ಕೆ ವಿರುದ್ಧವಾಗಿಯೂ ಕೂಡ ಹೇಳಿದ್ದಾರೆ ಅಂತ ಅದರ ವಿವರಣೆಯನ್ನು ಕೊಡ್ತಾ ಇದೆ. ನ ಚ ನಾನಾವ್ಯಪದೇಶಾದೇವ ಕೇವಲಾತ್ ಅಂಶತ್ವ ಪ್ರತಿಪತ್ತಿ. ನೋಡಪ್ಪ, ಕೇವಲ ನಾನಾವ್ಯಪದೇಶ ಅಂತ ಇದ್ದಿದ್ದರೆ ಅದು ಇದೆ, ಆದ್ದರಿಂದ ಅಂಶಿ ಅಂತ ಆಗಿಬಿಟ್ಟಿದ್ದರೆ ಆಗ ನೀನು ಹೇಳಿದಾಗೆ ಈ ಅಗ್ನಿ ವಿಸ್ಫುಲಿಂಗಕ್ಕಿಂತ ಸ್ವಾಮಿ ಭೃತ್ಯ ದೃಷ್ಟಾಂತ ಚೆನ್ನಾಗಿ ಹೊಂತಾ ಇತ್ತು. ಯಾವಾಗ? ಕೇವಲ ನಾನಾವ್ಯಪದೇಶ ಮಾತ್ರ ಇದ್ದಿದ್ರೆ ಮಾತ್ರ ಶ್ರುತಿಯಲ್ಲಿ. ಆದರೆ ಶ್ರುತಿಯಲ್ಲಿ ಏನಾಗಿದೆ? ಕಿಂತರ್ಹಿ ಆದರೆ ಅನ್ಯಥಾ ಚಾಪಿ ವ್ಯಪದೇಶೋ ಭವತಿ ಅನಾನಾತ್ವಸ್ಯ ಪ್ರತಿಪಾದಕಃ. ಹೀಗೆ ನಾನಾತ್ವವನ್ನು ಹೇಳಿ ಬಹುವಿಧವಾಗಿ ಹೇಳಿದ್ದಾರೆ, ಆ ಶ್ರುತಿ ಇದೆ. ಆದರೆ ಅದಕ್ಕೆ ವಿರುದ್ಧವಾಗಿ ಅನಾನಾತ್ವ ಅಂದರೆ ನಾನಾತ್ವವನ್ನು ಹೇಳದೆ ಇರತಕ್ಕಂತಹ ಶ್ರುತಿಯೂ ಕೂಡ ಇದೆ. ಅನಾನಾತ್ವವನ್ನು ಪ್ರತಿಪಾದಿಸತಕ್ಕಂತಹ ಶ್ರುತಿಯೂ ಕೂಡ ಇದೆ. ಆದ್ದರಿಂದ ಏನಾಯಿತು? ಏನು ಅಗ್ನಿ ವಿಸ್ಫುಲಿಂಗ ಒಂದೇ ಇದ್ದಿದ್ರೆ, ನಾನಾ ವ್ಯಪದೇಶ ಒಂದೇ ಇದ್ದಿದ್ರೆ ಅಗ್ನಿ ವಿಸ್ಫುಲಿಂಗ ಹೊಂತಾ ಇತ್ತು, ಸ್ವಾಮಿ ಭೃತ್ಯ ಹೊಂತಾ ಇತ್ತು ಅಗ್ನಿ ಭೃತ್ಯಕ್ಕಿಂತ. ಯಾಕೆ? ಭೃತ್ಯರು ಬೇಕಾದಷ್ಟು ಚೆನ್ನಾಗಿದ್ದಾರೆ, ಒಬ್ಬ ಸ್ವಾಮಿ ಇದ್ದಾನೆ, ನಮಗೆ ಇನ್ನೂ ಚೆನ್ನಾಗಿ ಹೊಂದುತ್ತೆ ಅದು. ಆದರೆ ಇಲ್ಲಿ ಏನಾಗಿದೆ ಗೊತ್ತೇ? ಅನ್ಯಥಾ ಅಂದರೆ ಏನು? ನಾನಾತ್ವಕ್ಕೆ ವಿರುದ್ಧವಾಗಿ. ಅಂದರೆ ಏನು? ನಾನಾತ್ವಕ್ಕೆ ವಿರುದ್ಧವಾಗಿದೆ, ನಾನಾತ್ವವನ್ನು ಹೇಳದೆ ಕೇವಲ ಏಕತ್ವವನ್ನು ಹೇಳತಕ್ಕಂಥ ಶ್ರುತಿಯೂ ಕೂಡ ಇದೆ. ಆವಾಗ ಸ್ವಾಮಿ ಭೃತ್ಯ ಸಂಬಂಧ ಹೊಂದೋದಲ್ಲಪ್ಪ. ಯಾಕೆ? ಎಲ್ಲಾದರೂ ಕೂಡ ಸ್ವಾಮಿ ಭೃತ್ಯ ಒಂದಾಗೋಕ್ಕೆ ಸಾಧ್ಯನಾ? ಒಂದೇನ? ಅಯ್ಯೋ, ಅವನ ಮನೆ ಅವನಿರ್ತಾನೆ, ಇವನ ಮನೆ ಇವನಿರ್ತಾನೆ, ಅವನ ಅರಮನೆಯಲ್ಲಿರ್ತಾನೆ, ಇವನು ಯಾವುದೋ ಗುಡಿಸಲಿರ್ತಾನೆ, ಸಾಧಾರಣ ಮನೇಲಿ ಇರ್ತಾನೆ. ಇವನ ಜೀವನ ಕ್ರಮವೇ ಬೇರೆ, ಅವನ ಜೀವನ ಕ್ರಮವೇ ಬೇರೆ. ದಿನ ಬೆಳಗಾದ್ರೆ ಇಬ್ಬರು ಇರ್ತಾರೆ, ಇಬ್ಬರು ನೋಡ್ತಾ ಇದ್ದೀವಿ ನಾವು. ಹೌದಾ? ಹಾಗಾಗಿ ಏನಾಗಿದೆ? ಈ ಒಂದೇ ಇದ್ದಿದ್ರೆ ಹೊಂತಾ ಇತ್ತು, ಇದು ವಿರುದ್ಧವಾಗಿ ಇದೆ. ಅಂದರೆ ಏನು? ಏಕತ್ವವನ್ನು ಹೇಳತಕ್ಕಂಥ ಶ್ರುತಿಯೂ ಕೂಡ ಇದೆ. ಮತ್ತು ಯಾವುದದು? ತಥಾ ಹಿ
ಏಕೆ ಶಾಖಿನಃ ದಾಶಕಿತವಾದಿ ಭಾವಂ ಬ್ರಹ್ಮಣ ಆಮನಂತಿ. ಹೇಗೆ ಅಂದರೆ ಕೆಲವು ಶಾಖೆಯವರು, ಒಂದು ಶಾಖೆಯವರು ಏನು ಮಾಡ್ತಾರದನ್ನ, ಈ ದಾಶಕಿತವಾದಿ ಭಾವ ಅಂದರೆ ಏನು, ದಾಶ ಮತ್ತು ಕಿತವ, ಬೆಸ್ತ ಮತ್ತು ಈ ಒಂದು ದ್ಯೂತವನ್ನು ಆಡ್ತಕ್ಕಂಥ ಜೂಜುಕೋರ, ಈ ಒಂದು ಆ ಒಂದು ಭಾವವನ್ನೂ ಕೂಡ ಬ್ರಹ್ಮಕ್ಕೆ ಹೇಳ್ತಾರೆ. ಏನು, ಆ ಜೂಜಾಡುವವನು ಯಾರು, ಅವನು ಬ್ರಹ್ಮವೇ. ಮತ್ತು ಬೆಸ್ತಾಯ ಮೀನು ಹಿಡಿಯುವವನು ಯಾರು, ಅವನು ಬ್ರಹ್ಮವೇ ಅಂತ ಬೆಸ್ತ ಮತ್ತು ಜೂಜುಕೋರ ಎಂಬತಕ್ಕ ನಾನಾತ್ವ ಇದೆಯಲ್ಲ, ಇದು ಉದಾಹರಣೆ, ಬೇಕಾಷ್ಟಿದೆ ಇನ್ನುವೆ ಇದೆಯಲ್ಲ, ಬೇಕಾಷ್ಟು ವೈವಿಧ್ಯ ಇದೆಯಲ್ಲ, ಅವೆಲ್ಲವೂ ಕೂಡ ಬ್ರಹ್ಮವೇ ಆಗಿದೆ ಎಂದು ಏಕತ್ವವನ್ನು ಹೇಳ್ತಕ್ಕಂಥ ಶ್ರುತಿಯೂ ಇದೆ. ಅದನ್ನು ಹೇಳಿ ಯಾವುದದು ಅಂತಂದ್ಬಿಟ್ಟು ಅಥರ್ವಣಿಕಾ ಅಂದರೆ ಅಥರ್ವ ವೇದದಲ್ಲಿ ಇದು ಇದೆ. ಯಾವುದು, ಬ್ರಹ್ಮ ಸೂಕ್ತದಲ್ಲಿ ಇದೆ, ಅಂದರೆ ಬ್ರಹ್ಮನ ಒಂದು ಪ್ರಕರಣದಲ್ಲಿ ಇದೆ. ಏನು ಹೇಳ್ತಾರೆ, ಬ್ರಹ್ಮದಾಶಾಹ ಬ್ರಹ್ಮದಾಸಾಹ ಬ್ರಹ್ಮೈವ ಇಮೇ ಕಿತವಾಹ ಅಂತಕ್ಕಂಥ ಮಾತಿದೆ. ಇದು ಎಲ್ಲಿ ಅಂತಕ್ಕಂಥದ್ದು ಗೊತ್ತಿಲ್ಲ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಅಥರ್ವಕ್ಕೆ ಸೇರಿದ್ದ ಈ ಉಪನಿಷತ್ತು ಅಂತಂತಂದರೆ, ನಮ್ಮಲ್ಲಿ ನಾವು ದಶೋಪನಿಷತ್ತಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಮುಂಡಕ ಮತ್ತು ಈ ಒಂದು ಈ ಮಾಂಡೂಕ್ಯ ಅಂತಕ್ಕಂಥ ನಾವು ಹಿಂದೆ ಓದಿ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಹೌದು ತಾನೆ, ಆ ಅಥರ್ವವೇದದಲ್ಲಿ. ಆದರೆ ಇಲ್ಲಿ ಅದೆರಡರಲ್ಲೂ ಇಲ್ಲ. ಇದು ಬೇರೆ ಬೇಕಾಷ್ಟು ಉಪನಿಷತ್ತಿದೆಯಲ್ಲ, ಯಾವುದ್ರಲ್ಲಿ ಗೊತ್ತಿಲ್ಲ. ಏನು ಇದು ಅಂತಂದರೆ ಬ್ರಹ್ಮದಾಶಾಹ ಅಂದರೆ ಬ್ರಹ್ಮವೇ ದಾಶರು, ದಾಶರೆಲ್ಲರೂ ಕೂಡ ಬ್ರಹ್ಮವೇ ಆಗಿದ್ದಾರೆ. ದಾಶರು ಅಂದರೆ ಏನು, ದಾಶರು ಬೆಸ್ತರು, ಮೀನು ಹಿಡಿಯುವವರು, ಅವರು ಯಾರು, ದಾಸರು. ದಾಸರಾಗಿರತಕ್ಕಂತಹ ಎಲ್ಲ ಬೆಸ್ತರು ಕೂಡ ಅವರು, ದಾಸರು ಬೆಸ್ತರು ಎಲ್ಲ ಅವರೆಲ್ಲ ಏನಾಗಿದ್ದಾರೆ, ಬ್ರಹ್ಮವೇ ಆಗಿದ್ದಾರೆ. ಬ್ರಹ್ಮ ಇವ ಇಮೇ ಕಿತವಾಹ, ಇಮೇ ಕಿತವಾಹ ಬ್ರಹ್ಮ ಇವ ಅಂದರೆ ಈ ಎಲ್ಲ ಈ ಯಾರು ದ್ಯೂತ ವ್ಯಸನಿಗಳು ಅಂದರೆ ಜೂಜುಕೋರರು, ದ್ಯೂತ ವ್ಯಸನಿಗಳಿದ್ದಾರಲ್ಲ, ಅವರೆಲ್ಲರೂ ಕೂಡ ಏನಾಗಿದೆ, ಬ್ರಹ್ಮವೇ ಆಗಿದ್ದಾರೆ. ಹೀಗೆ ಶ್ರುತಿ ಇದೆ. ಮತ್ತು ದಾಶಾಹ ಏ ಏತೆ ಕೈವರ್ತಾಹ ಪ್ರಸಿದ್ಧಾಹ. ಈ ದಾಶ ಅಂದರೆ ಅವರು ಬೆಸ್ತರು, ಅವರು ಸರಿನೇ, ಅವರು ಯಾತಕ್ಕೆ ಪ್ರಸಿದ್ಧ, ಒಂದು ಮೀನು ಹಿಡಿಯೋದಕ್ಕೆ ಪ್ರಸಿದ್ಧರಾಗಿದ್ದಾರೆ, ಇನ್ನೊಂದು ಏನು ಮಾಡಿದ್ದಾರೆ, ಕೈವರ್ತಾಹ ಪ್ರಸಿದ್ಧಾಹ. ಏನು ಕೈವರ್ತ ಅಂದರೆ ಈ ದೋಣಿ ನಡೆಸಿ ದಾಟಿಸ್ತಕ್ಕಂಥವನು. ಕೈವರ್ತಕ ಕೇಶವ ಅಂತ ಬರುತ್ತಲ್ಲ ಭಗವದ್ಗೀತೆ ಧ್ಯಾನ ಶ್ಲೋಕದಲ್ಲಿ. ಆ ಒಂದು ಸಂಸಾರ ಸಾಗರದಲ್ಲಿ ಆ ದೋಣಿಯಲ್ಲಿ ಈ ದಾಟಿಸ್ತಕ್ಕಂಥವನು ಕೈವರ್ತಕ, ಅವನು ಕೇಶವ ಅಂತ, ಅವನು ದಾಟಿಸ್ತಕ್ಕಂಥ. ಅವ್ರು ಯಾರು, ಅವರು ದಾಸರವರು. ಏನು, ಯಜಮಾನ ಹೇಳ್ತಾ ದೋಣಿ ತೊಗೊಂಬಾರೋ, ಹೋಗಬೇಕು, ಹೋಗ್ತಾನೆ ಅಷ್ಟೆ. ಕೈವರ್ತ ಪ್ರಸಿದ್ಧ ದಾಸರು. ಚ ಅಮಿ ದಾಸಾಹ ಸ್ವಾಮಿಷು ಆತ್ಮಾನ ಉಪವಿಶ್ಯ. ಇವೆಲ್ಲ ಈ ದಾಸರು ಯಾತಕ್ಕೆ, ಸ್ವಾಮಿಷು ತನ್ನ ಸ್ವಾಮಿ ಒಡೆಯ ಇದ್ದಾನಲ್ಲ, ಅವನಿಗೆ ತಮ್ಮನ್ನು ಸಮರ್ಪಿಸಿಕೊಂಡು ಬಿಟ್ಟಿದ್ದಾರೆ. ಅವನ ಒಂದು ಶ್ರೇಯಸ್ಸಿನಲ್ಲೇ ಇವರು ಜೀವನವನ್ನು ಕಳೀತಾ ಇದ್ದಾರೆ. ಮತ್ತು ಇನ್ಯಾರು, ಅವರು ದಾಸರಾಯಿತು, ಬೆಸ್ತರಾಯಿತು. ಏಚ ಅನ್ಯ ಕಿತವಾಹ ದ್ಯೂತಕೃತಃ, ಇಲ್ಲೇ ದ್ಯೂತಕೃತಃ ತೇ ಸರ್ವೇ ಬ್ರಹ್ಮೈವ ಇತಿ ಹೀನ ಜಂತು ಉದಾಹರಣೇನ ಸರ್ವೇಷಾಮೇವ ನಾಮರೂಪಕೃತ ಕಾರ್ಯಕರಣ ಸಂಘಾತ ಪ್ರವಿಷ್ಟಾನಾಂ ಜೀವಾನಾಂ ಬ್ರಹ್ಮತ್ವಂ ಆಹಾ. ಇದೇ ರೀತಿ ಇದು ಉಪಲಕ್ಷಣವಾಗಿ ಹೇಳಿರ್ತಕ್ಕಂಥದ್ದು ಯಾರು, ದಾಶ ಕಿತವ ಅಂತಕ್ಕಂಥದ್ದು. ಅಂದರೆ ಎಲ್ಲ ಹೀನಯೋನಿಗಳು ಕೂಡ, ಹೀನಯೋನಿ ಅಂತಂದರೆ ಇಲ್ಲಿ ಇದಂತಂತಲ್ಲ, ಅಂದರೆ ಮನುಷ್ಯನಿಗಿಂತ ಯಾರಿಗೆ ವಿವೇಚನಾ ಶಕ್ತಿ ಇಲ್ಲವೋ ಅವರೆಲ್ಲರೂ ಕೂಡ ಹೀನಯೋನಿಗಳಷ್ಟೇ. ಮನುಷ್ಯನಿಗೆ ವಿವೇಕ ಅಂತಕ್ಕಂಥ ಇದೆ, ವಿವೇಚನಾ ಶಕ್ತಿ ಇದೆ, ಆದ್ದರಿಂದ ಅವನು ಉತ್ಕೃಷ್ಟ. ಬೇರೆಯವರಿಗೆ ನಿಕೃಷ್ಟ. ಯಾಕೆ, ಆ ಒಂದು ವಿವೇಚನಾ ಶಕ್ತಿ ಅದಕ್ಕೆ ಒಂದೊಂದು ಪ್ರಾಣಿಗಳಿಗೆ ಒಂದೊಂದು ಥರ, ಒಂದೊಂದು ಜಾಸ್ತಿ ಇರುತ್ತೆ.
ಅದು ಸ್ವಲ್ಪ ಮನುಷ್ಯನ ಹತ್ತಿರವಾಗಿರ್ತಾನೆ. ಇನ್ನು ಕೆಲವಿರುತ್ತೆ ಏನು ಇರೋದೇ ಇಲ್ಲ, ತುಂಬ ದೂರ. ಹಾಗೆ ಹೀನ ಜಂತುವರೆಲ್ಲ ಹೀನ ಜಂತುವನ್ನು ಮಾಡಿ ಈ ಅನ್ಯ ಇವರೆಲ್ಲ ಈ ಕಿತವ ದ್ಯೂತಕೃತ ಅವರೆಲ್ಲರೂ ಕೂಡ ಬ್ರಹ್ಮವೇ ಆಗಿದ್ದಾರೆ. ಅಂದ್ರೆ ಏನು, ಅವರೆಲ್ಲರೂ ಅಂದರೆ ಬರೀ ಅವರು ಮಾತ್ರ ಅಲ್ಲ, ಹೀನ ಜಂತು ಎಲ್ಲರೂ ಕೂಡ, ಯಾರ ಹೀನ ಜಂತು ಆಗಿದ್ದ ಅವರೂ ಕೂಡ ಬ್ರಹ್ಮವೇ ಆಗಿದ್ದಾರೆ, ಬ್ರಹ್ಮಕ್ಕಿಂತ ಬೇರೆ ಅಲ್ಲ. ನೋಡಿ, ಒಬ್ಬ ಜ್ಞಾನಿ ಮನುಷ್ಯ, ಅವನು ಯಾರವನು, ಅವನು ಉತ್ತಮ ಜನ್ಮ, ಅವನು ಬ್ರಹ್ಮವೇ. ಈ ಹೀನ ಜಂತು ಇವೆಯಲ್ಲ, ಅವು ಕೂಡ ಬ್ರಹ್ಮವೇ ಅಂಥೇಳಿ ಎಲ್ಲವೂ ಕೂಡ ಈ ಏನಾಗಿದೆ, ನಾಮರೂಪಕೃತ ಕಾರ್ಯಗಳ ಸಂಘ. ಈ ನಾಮ ರೂಪಗಳಿಂದ ಆಗಿರತಕ್ಕಂತಹ ಕಾರ್ಯಕರಣ ಸಂಘಾತ, ಶರೀರೇಂದ್ರಿಯಗಳ ಸಂಘಾತ ಇದೆಯಲ್ಲ, ಅದ್ಯಾವುದು, ಆ ಎಲ್ಲ ಜೀವರುಗಳು ಅವರು ಅವರೆಲ್ಲರೂ ಕೂಡ ಬ್ರಹ್ಮತ್ವ ಅವರೆಲ್ಲರೂ ಕೂಡ ಬ್ರಹ್ಮವೇ ಆಗಿದ್ದಾರೆ ಎಂದು ಶ್ರುತಿಯು ಹೇಳುತ್ತಿದೆ. ತಥಾ ಅನ್ಯತ್ರಾಪಿ ಬ್ರಹ್ಮ ಪ್ರಕ್ರಿಯಾಯಾಮೇವ ಅಯಮರ್ಥ ಪ್ರಪಂಚತೆ. ಇಷ್ಟೇ ಅಲ್ಲ, ಇನ್ನೊಂದು ಕಡೆಯೂ ಕೂಡ, ಯಾವುದು ಈ ಬ್ರಹ್ಮದಾಸ ಅಂತ ಹೇಳಿದ್ರಲ್ಲ, ಅದಲ್ಲದೆ ಇನ್ನೊಂದು ಕಡೆಯಲ್ಲಿಯೂ ಕೂಡ ಇದು ಪ್ರಸಿದ್ಧವಾಗಿರತಕ್ಕಂಥ ಶ್ವೇತಾಶ್ವತರ ಉಪನಿಷತ್ತಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಒಂದು ಮಂತ್ರ ಭಾಗ ಇದು. ಅಲ್ಲೂ ಕೂಡ ಇದೇ ಅರ್ಥವನ್ನು ಬರ್ತಕ್ಕಂಥ ಮಂತ್ರವನ್ನು ಹೇಳಿದ್ದಾರೆ. ತ್ವಂ ಸ್ತ್ರೀ ತ್ವಂ ಪುಮಾನಸಿ ತ್ವಂ ಕುಮಾರ ಉತವಾ ಕುಮಾರಿ ತ್ವಂ ಜೀರ್ಣೋ ದಂಡೇನ ವಂಚಸಿ ತ್ವಂ ಜಾತೋ ಭವಸಿ ವಿಶ್ವತೋ ಮುಖ. ಶ್ವೇತಾಶ್ವತರ ಪ್ರಸಿದ್ಧವಾದ ಮಂತ್ರ, 4ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮಂತ್ರ. ಏನಿದು, ನೀನೇ ಹೆಣ್ಣಾಗಿದ್ದೀಯೇ, ಗಂಡಾಗಿದ್ದೀಯೇ, ಕುಮಾರನಾಗಿದ್ದೀಯೇ, ಕುಮಾರಿಯೂ ಆಗಿದ್ದೀಯೇ, ನೀನು ಮುದುಕ ವಯಸ್ಸಾಗಿರುವವನಾಗಿ ದಂಡೇನ ವಂಚಸಿ, ಅಂದರೆ ದಂಡ ಕೋಲ್ ಹಿಡ್ಕೊಂಡು ವಂಚಸಿ ನಡೆಯುತ್ತೀಯೇ. ಇಲ್ಲಿ ವಂಚಸಿ ಅಂದರೆ ವಂಚನೆ ಮಾಡ್ತೇನೆ ಅಂತಲ್ಲ ಅರ್ಥ. ವಂಚಗತವು ಅಂತ ಧಾತು ಅದು, ಆ ಅರ್ಥದಲ್ಲೂ ಕೂಡ ಅಂದರೆ ನಡೆಯುತ್ತೀಯೇ ಅಂತ ಅರ್ಥ. ವಂಚಸಿ ಅಂದರೆ ನಡೆಯುತ್ತೆ. ಜೀರ್ಣ, ನೀವು ಮುದುಕನಾಗಿ ಬಿಟ್ಟಿದ್ದೀಯೇ, ಕೋಲ್ ಹಿಡ್ಕೊಂಡು ನಡೀತೀಯಾ. ತ್ವಂ ಜಾತೋ ಭವಸಿ, ನೀನು ಹುಟ್ಟಿದ್ದೀಯ. ವಿಶ್ವತ ನಾನಾಮುಖವಾಗಿರ್ತಕ್ಕಂಥವನು, ನಾನಾಮುಖವಾಗಿರ್ತಕ್ಕಂಥ ಹುಟ್ಟು ಏನು, ಒಂದಾ ಎರಡ, ಬೇಕಾದಷ್ಟು ಮುಖ ಇತಿ. ಹೀಗೆ ಮತ್ತು ಸರ್ವಾಣಿ ರೂಪಾಣಿ ಮುಚ್ಯತೆ ಧೀರ ನಾಮಾನಿ ಕೃತ್ವಾಭಿವದನ್ಯದಾಸ್ತೆ ಅಂತ ದೈತ್ಯ ಆರಣ್ಯಕ್ಕೆ ಪ್ರಸಿದ್ಧವಾದ ಮಂತ್ರ ಇದು. ಏನು, ಸರ್ವಾಣಿ ರೂಪಾಣಿ ಅಂದರೆ ಎಲ್ಲ ರೂಪಗಳನ್ನು ಇವರಲ್ಲಿ ಇಟ್ಟು, ವಿಧಾಯ ಅಂತ ಅರ್ಥ, ವಿಚಿತ್ಯಾನ ಅವರ ಇಟ್ಟು ಧೀರನಾದವನು ನಾಮಾನಿ ಕೃತ್ವ, ಅವರಿಗೆಲ್ಲ ಅವನ ಹೆಸರು ಅಂತ ಮಾಡಿ ಏನು ಮಾಡ್ತಾ ಇದ್ದೀಯೆ, ಅವ್ರನ್ನೆಲ್ಲ ಕರೀತಾ ಇದ್ದೀಯೆ. ಯಾವುದು, ಯದಾಸ್ತೆ, ಏನೆಲ್ಲ ಯದಾಸ್ತೆ ಏನೇನೋ ನಾಮರೂಪಾತ್ಮಕವಾಗಿ ಏನಿದೆಯೋ ಅದೆಲ್ಲವನ್ನೂ ಕೂಡ ಏನೋ ಒಂದು ರೂಪ ಕೊಟ್ಟೆ, ಒಂದು ನಾಮ ಕೊಟ್ಟೆ ಅಷ್ಟೆ, ಇನ್ನೇನಿಲ್ಲ. ನಾಮ ರೂಪ ಕೊಟ್ಟು ಅವನ್ನ ಹೇಳ್ತಾ ಇದ್ದೀಯ, ಕರಿತಾ ಇದ್ದೀರಿ. ಮತ್ತೆ ಏನು ಇದೆಲ್ಲ ಏನು ಏಕತ್ವವನ್ನು ಹೇಳ್ತಕ್ಕಂಥದ್ದು, ಬರೀ ನಾಮರೂಪಗಳಷ್ಟೇ, ನಿಜವಾಗಿ ಒಂದೇ ಇರತಕ್ಕಂಥದ್ದು. ನಾಣ್ಯೋತೋ ಅಸ್ತಿ ದ್ರಷ್ಟ, ಇದು ನಾಣ್ಯ ಬೃಹದಾರಣ್ಯ. ಅತಃ ಅದಕ್ಕಿಂತಲೂ ಕೂಡ ಇನ್ನೊಬ್ಬ ದ್ರಷ್ಟ ಅಂತಕ್ಕಂಥವನು ಇಲ್ಲ, ಅಂದರೆ ಒಬ್ಬ ಏಕತ್ವವನ್ನು ಹೇಳಿದ್ದಕ್ಕ. ಮತ್ತು ಇತ್ಯಾದಿ ಶ್ರುತಿಭ್ಯಶ್ಚ ಅಸ್ಯ ಅರ್ಥಸ್ಯ ಸಿದ್ಧಿ. ಹೀಗೆ ಈ ಅನ್ಯಥಾ ವ್ಯಪದೇಶ ಅಂತ ಹೇಳಿದ್ರಲ್ಲ, ಆ ಅನ್ಯಥಾ ವ್ಯಪದೇಶ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದ, ದೃಷ್ಟಾಂತ ಇದೆಲ್ಲ ಕೊಟ್ಟು ಏನಾಗಿದೆ, ಆ ಚೈತನ್ಯಂಚ ಅವಿಶಿಷ್ಟಂ ಜೀವೇಶ್ವರಯೋ ಯಥಾ, ಹೇಗೆ ಅಂತ ಹೇಳ್ತಾ, ಇಲ್ಲಿ ಹೀಗಿದ್ದರೂ ಕೂಡ ಈ ನಾನಾ ವಿಧವಾಗಿ ಇದೆಯಲ್ಲ, ನಾಮರೂಪಾತ್ಮಕವಾಗಿರ್ತಕ್ಕಂಥ ಹೇಳಿದ್ರಲ್ಲ, ಇವೆಲ್ಲ ದಾಶ ಕಿತವ ಅವೆಲ್ಲ ನಾನಾ ರೂಪವಾಗಿ ಇರತಕ್ಕಂಥದ್ದು, ನಾಮರೂಪಾತ್ಮಕವಾಗಿರ್ತಕ್ಕಂಥದ್ದು. ಮತ್ತು ಇವೆಲ್ಲ ಇದೆಯಲ್ಲ, ಇದು ಈ ಎಲ್ಲ ವೈವಿಧ್ಯತೆಯಲ್ಲಿಯೂ ಕೂಡ ಸಮನಾಗಿ ಇರತಕ್ಕಂಥ ಏಕಪ್ರಕಾರವಾಗಿರ್ತಕ್ಕಂಥ ಒಂದು ತತ್ವ ಯಾವುದಾದ್ರು ಇದೆಯಾ? ಇದೆ.
ಎಷ್ಟೇ ವೈವಿಧ್ಯ ಇದ್ದರೂ ಕೂಡ ಅದರಲ್ಲಿ ಸಮಾನವಾಗಿರತಕ್ಕಂಥ ಒಂದು ಅಂಶ ಇದ್ದೇ ಇದೆ. ಅದು ಯಾವುದು ಅಂದರೆ ಅದೇ ಚೈತನ್ಯ. ಚೈತನ್ಯ ಅಂತಕ್ಕಂಥದ್ದು ಸಮಾನವಾಗಿ ಇರತಕ್ಕಂಥ ಒಂದು ಅಂಶ ಅದು. ಹೀಗೆ ಜೀವೇಶ್ವರ, ಈಶ್ವರನಲ್ಲಿಯೂ ಚೈತನ್ಯ, ಜೀವರಲ್ಲಿಯೂ ಚೈತನ್ಯ ಸಮಾನವಾಗಿರ್ತಕ್ಕಂಥದ್ದು. ಜೀವರು ಅಂದರೆ ಅಯ್ಯೋ ಅನೇಕ ವಿಧವಾಗಿರತಕ್ಕಂಥ ಜೀವರು ಮತ್ತು ಪರಮಾತ್ಮ ಇಬ್ಬರಲ್ಲೂ ಕೂಡ ಚೈತನ್ಯ ಅಂತಕ್ಕಂಥದ್ದು ಯಾವ ವಿಶೇಷವೂ ಇಲ್ಲದೆ ಸಮಾನವಾಗಿದೆ. ಆದ್ದರಿಂದ ಏನಾಯಿತು, ಇದು ಹೀಗಿರೋದರಿಂದ ಏನಾಯಿತು, ಸ್ವಾಮಿ ಭೃತ್ಯರ ಸಂಬಂಧ ಅಂತ ಹೇಳೋದಕ್ಕಿಂತಲೂ ಕೂಡ ಅಗ್ನಿ ವಿಸ್ಫುಲಿಂಗ ಅಂತ ಹೇಳಿದ್ರೆ ಚೆನ್ನಾಗಿ ಹೊಂದುತ್ತೆ. ಅದಕ್ಕೋಸ್ಕರ ಯಥಾ ಅಗ್ನಿ ವಿಸ್ಫುಲಿಂಗಯೋ ಔಷ್ಣ್ಯಂ ಅಂದರೆ ಬೆಂಕಿ ಮತ್ತು ಕಿಡಿ ಇವುಗಳಲ್ಲಿ ಔಷ್ಣ್ಯ ಅಂದರೆ ಬಿಸಿ ಅಂತಕ್ಕಂಥದ್ದು ಇದೆ. ಕಿಡಿ ಏನು, ಕಿಡಿ ಎಲ್ಲ ಒಂದು ಕಿಡಿ ಹಾರು ಬಂದು ಚರ್ಮಕ್ಕೆ ಬಂದ್ಬಿಡ್ತಪ್ಪ ಅಂತಾನೆ, ಔಷ್ಣ್ಯ ಇದೆ. ಬೆಂಕಿ ಅದರಲ್ಲೂ ಇದೆ, ಅದು ಜಾಸ್ತಿ ಇರಬಹುದು, ಇಲ್ಲಿ ಕಮ್ಮಿ ಇರಬಹುದು, ಬೇರೆ ವಿಚಾರ. ಆದರೆ ಔಷ್ಣ್ಯ ಅಂತಕ್ಕಂಥದ್ದು ಸಮಾನವಾಗಿರ್ತಕ್ಕಂಥದ್ದು. ಹಾಗಿರೋದ್ರಿಂದ ಇಲ್ಲಿ ಸಮಾನವಾಗಿರ್ತಕ್ಕ ಅದೇ ರೀತಿ ಪರಮಾತ್ಮನಲ್ಲಿಯೂ ಕೂಡ ಚೈತನ್ಯ ಇದೆ, ಈ ಜೀವರಲ್ಲಿಯೂ ಕೂಡ ಚೈತನ್ಯ ಇದೆ. ಅಗ್ನಿಯಲ್ಲಿ ದೊಡ್ಡ ದಗದಗ ಉರಿತಾ ಇದೆ, ಅದರಲ್ಲಿಯೂ ಕೂಡ ಔಷ್ಣ್ಯ ಇದೆ. ಒಂದು ಸಣ್ಣ ಕಿಡಿ ಬಂತು, ಬಿದ್ದುಬಿಡ್ತು, ಬಟ್ಟೆ ಮೇಲೆ ಬಿತ್ತು, ಸುಟ್ಟೋಯ್ತು ನೋಡಿ. ಸಣ್ಣ ಕಿಡಿ ಅದು ಬಟ್ಟೆ ಮೇಲೆ ಬಿತ್ತು, ತೂತಾಗ್ಬಿಡ್ತು. ಎಲ್ಲ ಅನುಭವ ನಮಗೆಲ್ಲ ಇದೆ. ಆದರೆ ಔಷ್ಣ್ಯ ಅದರಲ್ಲೂ ಇದೆ, ಇದರಲ್ಲೂ ಇದೆ. ಹಾಗಾಗಿ ಈ ಒಂದು ದೃಷ್ಟಾಂತ ನಾವು ಹೇಳ್ತಾ ಜೀವೇಶ್ವರ ಇದೆಯಲ್ಲ, ಅದು ಅಗ್ನಿ ವಿಸ್ಫುಲಿಂಗ ಅಂತಕ್ಕಂಥದ್ದು ಸರಿಯಾಗಿದೆ. ಅದಕ್ಕೆ ಅಂಶಿ ಭಾವವನ್ನು ಹೇಳಿದ್ದು ಅಂಥೇಳಿ ಅತಃ ಭೇದ ಅವಗಮಾಭ್ಯಾಂ ಅಂಶತ್ವ ಅವಗಮ. ಈ ರೀತಿ ಭೇದವನ್ನು ಹೇಳಿರುವುದರಿಂದ ಅದೇನು, ಅಗ್ನಿ ಅಂತಕ್ಕಂಥದ್ದು ಕಿಡಿ ಇದೆಯಲ್ಲ, ಕಿಡಿ ಬರುತ್ತಲ್ಲ, ಅದಕ್ಕಿಂತ ಬೇರೆಯಾಗಿದೆಯೇ ಇಲ್ಲವೇ ಅಂದ್ರೇನು, ಬೇರೆಯಾಗಿಲ್ಲ, ಬೇರೆಯಾಗಿದೆ. ಬೇರೆಯಾಗಿದೆ ಯಾವಾಗ, ಅದಕ್ಕೆ ನಾಮರೂಪವನ್ನು ಕೊಟ್ಟಾಗ. ಕಿಡಿ ಅಂತಕ್ಕಂಥದ್ದು ನಾಮ, ರೂಪ ಅಯ್ಯೋ ಸಣ್ಣದು ಅಂತಕ್ಕಂಥದ್ದು ಆಕಾರ, ರೂಪ. ಹೀಗಾದಾಗ ಅದಕ್ಕೆ ಭೇದ. ಮತ್ತು ಈ ಔಷ್ಣ್ಯ ಎಂಬತಕ್ಕಂಥ ಸಮಾನವಾದಂತ ತಗೊಂಡಾಗ ಎರಡೂ ಒಂದೇನೆ. ಹೀಗೆ ಭೇದ ಎರಡೂ ಕೂಡ ಅವಗಮಾಭ್ಯ. ಆ ಒಂದು ಭೇದಾವಗಮನೂ ಇದೆ, ಅಭೇದಾವಗಮನೂ ಇದೆ. ಆದ್ದರಿಂದ ಅಂಶತ್ವ ಅವಗಮ, ಅಂಶ ಅಂತಕ್ಕಂಥ ಸಿದ್ಧವಾಯಿತು. ಹೇಗೆ, ಅಗ್ನಿ ವಿಸ್ಫುಲಿಂಗದಂತೆ ಅಂತ ಹೇಳಿ ಈ ಅಂಶೋ ನಾನಾ ವ್ಯಪದೇಶಾದನ್ಯಥಾ ಚಾಪಿ ದಾಶಕಿತವಾದಿತ್ವಮಧೀಯತ ಏಕೆ ಅಂತಕ್ಕಂಥ ಒಂದು ಸೂತ್ರಕ್ಕೆ ಅರ್ಥವನ್ನು ಮಾಡಿದ್ರು. ಅಲ್ಲಿಗೆ ಈ ಅಗ್ನಿ ವಿಸ್ಫುಲಿಂಗದಂತೆ ಅಂತಕ್ಕಂಥದ್ದು ಅಂಶಿ ಭಾವವನ್ನು ಹೇಳ್ತಕ್ಕಂಥದ್ದಕ್ಕೆ ಸಮರ್ಥನೆ ಮಾಡತಕ್ಕಂಥದ್ದು ಒಂದು ಉದಾಹರಣೆ. ಅಗ್ನಿ ವಿಸ್ಫುಲಿಂಗ ಅಷ್ಟೇ ಹೊತ್ತು ಸ್ವಾಮಿ ಭೃತ್ಯರಂತೆ ಅಲ್ಲ ಅಂತ ಹೇಳಿ ಈ ಒಂದು ಸೂತ್ರ. ಇದನ್ನೇ ಪೂರ್ತಿ ಈ ಒಂದು ಪಾದ ಮುಗಿಯುವವರೆಗೂ ಕೂಡ ಇದನ್ನು ಸಿದ್ಧ ಮಾಡಿದ್ದಾರೆ. ಮುಂದೆ ಕೆಲವು ಸಿದ್ಧಾಂತಗಳನ್ನು ಹೇಳ್ತಾರೆ, ಬಹಳ ಮುಖ್ಯವಾದ ಒಂದು ಪರಮ ಸಿದ್ಧಾಂತವನ್ನೂ ಕೂಡ ಹೇಳ್ತಾರೆ. ಅದನ್ನೆಲ್ಲ ಮುಂದೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.